ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 20 ಇದರಲ್ಲಿ ಹೌ ಟು ಇನ್ಸರ್ಟ್ ಆ್ಯಂಡ್ ಡಿಲೀಟ್ ಸೆಲ್ಸ್, ರೋಸ್, ಕಾಲಮ್ಸ್ ಆ್ಯಂಡ್ ಶೀಟ್ ಯಾವ ರೀತಿಯಾಗಿ ಡಿಲೀಟ್ ಮಾಡೋದು ಮತ್ತು ಇನ್ಸರ್ಟ್ ಮಾಡೋದು, ನಾವು ಯಾವ ರೀತಿಯಾಗಿ ಸೆಲ್ಗಳನ್ನು, ಕಾಲಮ್ಗಳನ್ನು, ರೋಗಳನ್ನು ಮತ್ತು ಸೀಟ್ಗಳನ್ನ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡೋದು ಮತ್ತು ಡಿಲೀಟ್ ಮಾಡೋದು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 21. ಸೊ ಇದರಲ್ಲಿ ನಾನು ಫಾರ್ಮ್ಯಾಟ್ದಲ್ಲಿ ಬರ್ತಕ್ಕಂತಹ ರೋ ಹೈಟ್ ಮತ್ತು ಕಾಲಮ್ ವಿಡ್ತ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಎಕ್ಸೆಲ್ ಶೀಟದಲ್ಲಿ ವರ್ಕ್ ಮಾಡಬೇಕಾದ್ರೆ ರೋ ಹೈಟ್ ಮಾಡ್ಕೋಬೇಕಾಗ್ತದೆ, ಕಾಲಮ್ ವಿಡ್ತ್ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ನಾವು ಟೈಪ್ ಮಾಡಿದಂಥ ಒಂದು ಸೆಲ್ದಲ್ಲಿ ಇರ್ತಕ್ಕಂಥ ಟಾಪಿಕ್ಕು ಮುಂದಿನ ಒಂದು ಸೆಲ್ಗೆ ಜಂಪ್ ಆಗ್ತದೆ. ಮತ್ತು ನಾವು ಸೈಜನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ರೋ ಹೈಟ್ ಕೂಡ ನಾವೇನು ಮಾಡಬೇಕಾಗ್ತದೆ, ಜಾಸ್ತಿ ಮಾಡ್ಕೋಬೇಕು. ಆವಾಗ ಅದೇನಾಗ್ತದೆ, ಸೆಲ್ದೊಳಗಡೆ ಅಡ್ಜಸ್ಟ್ ಆಗ್ತದೆ. ಸೊ ಅವುಗಳನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ಈ ವಿಡಿಯೋ ನೋಡಿರಿ. ಮತ್ತು ತಾವು ಎಲ್ಲ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಾನು ಪ್ಲೇಲಿಸ್ಟ್ನಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನ ಇಟ್ಟಿದ್ದೇನೆ. ಸೊ ಪ್ರತಿಯೊಂದು ಪ್ಲೇಲಿಸ್ಟ್ಗಳನ್ನ ಓಪನ್ ಮಾಡಿ ಪ್ರತಿಯೊಂದು ಕ್ಲಾಸ್ಗಳನ್ನ ತಾವು ನೋಡಿಕೊಂಡು ಕಂಪ್ಲೀಟಾಗಿ ಅಂತ ಒಂದು ಕಂಪ್ಯೂಟರ್ ಕೋರ್ಸನ್ನು ನೀವು ಪಡೆದುಕೊಳ್ಳ್ರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ, ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ 21 ನೋಡೋಣ. ಸೊ ಇವಾಗ ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಸೊ ಇಲ್ಲಿ ಎಕ್ಸೆಲನ್ನು ಓಪನ್ ಮಾಡಿದ ನಂತರ ನಾನು ಇಲ್ಲಿ ಏನು ಟೈಪ್ ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಇಲ್ಲಿ ನೋಡ್ಕೋಬೋದು, ಇಲ್ಲಿ ರೋ ಹೈಟ್, ಓಕೆ, ರೋ ಹೈಟ್ ಮತ್ತು ಇಲ್ಲಿ ಕಾಲಮ್ ವಿಡ್ತ್ ಮಾಡಿ ಇಟ್ಟಿದ್ದೀನಿ. ಸೊ ರೋ ಹೈಟ್ ಇಲ್ಲಿ ಎ ಕಾಲಮ್ದಲ್ಲಿ ನಾನು ರೋ ಹೈಟ್ ಬರ್ತೀನಿ, ಆದರೂ ಟಿದಲ್ಲಿ ಏನಾಗಿದೆ, ಬಿ ಬಂದಿದೆ. ಓಕೆ, ಸೊ ಇಲ್ಲಿ ಕಲರ್ ನೇಮನ್ನು ಕೊಟ್ಟಿದ್ದೀನಿ. ಸೊ ಅದು ಬಿದಿಂದ ಸಿದೊಳಗಡೆ ಬಂದಿದೆ. ಓಕೆ, ಸೊ ಇಲ್ಲಿ ಕಾಲಮ್ ವಿಡ್ತನ್ನು ಕೊಟ್ಟಿದ್ದೀನಿ, ಎ ಮತ್ತು ಬಿ ಸೆಲ್ದಲ್ಲಿ ಬಂದಿದೆ. ಸೊ ಇಲ್ಲಿ ಕಂಪ್ಯೂಟರ್ ಟಾಪಿಕ್ಸ್ ಬರ್ದೇನೆ. ಸೊ ಇದು ಕೂಡ ಏನಾಗಿದೆ, ಇಲ್ಲಿ ಸಿದೊಳಗಡೆ ಜಂಪ್ ಬಂದಿದೆ. ಅದೇ ರೀತಿಯಾಗಿ ಇಲ್ಲಿ ಫೋಟೋಶಾಪ್ ಪಿ, ಕೋರಲ್ ಡ್ರಾ ಡಬ್ಲ್ಯೂ. ಸೊ ಈ ಪ್ರಕಾರ ಅವು ಏನಾಗಿದಾವೆ, ಒಂದೇ ಸೆಲ್ದಲ್ಲಿ ಅಡ್ಜಸ್ಟ್ ಆಗಿಲ್ಲ. ಸೊ ಅವುಗಳನ್ನ ಇವಾಗ ನಾವು ಅಡ್ಜಸ್ಟ್ ಮಾಡಬೇಕಾಗ್ತದೆ. ಸೊ ಅವುಗಳನ್ನ ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ಸೊ ನಾವು ಇವತ್ತು ಇಲ್ಲಿ ಫಾರ್ಮ್ಯಾಟ್ದಲ್ಲಿ ವರ್ಕ್ ಮಾಡಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಫಾರ್ಮ್ಯಾಟ್ದಲ್ಲಿ ಬಂದು ಇಲ್ಲಿ ರೋ ಹೈಟ್ ಮತ್ತು ಕಾಲಮ್ ವಿಡ್ತ್, ಓಕೆ, ಮತ್ತು ಆಟೋಫಿಟ್ ರೋ ಹೈಟು ಮತ್ತು ಆಟೋಫಿಟ್ ಕಾಲಮ್ ವಿಡ್ತು. ಸೊ ಇವುಗಳನ್ನೆಲ್ಲ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಬೈ ಡಿಫಾಲ್ಟ್ ಇದ್ರ ಸೈಜ್ ಎಷ್ಟಿರ್ತದೆ, ಮೊದಲು ಎಕ್ಸೆಲ್ ಶೀಟನ್ನು ಓಪನ್ ಮಾಡಿದಾಗ ಇದ್ರ ಬೈ ಡಿಫಾಲ್ಟ್ ಎಷ್ಟು ಸೆಟ್ ಇರ್ತದೆ ಮೊದಲು ನೋಡೋಣ. ಸೊ ಇಲ್ಲಿ ಹೋಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ರೋ ಹೈಟ್ ಅಂತೇಳಿ ಇಲ್ಲಿ ರೋ ಹೈಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಅವಾಗ ನೀವು ನೋಡ್ಕೋಬೋದು ಇಲ್ಲಿ ರೋ ಹೈಟ ಬೈ ಡಿಫಾಲ್ಟ್ ರೋ ಹೈಟ್ ಪಾಯಿಂಟ್ಸ್ ಎಷ್ಟಿರ್ತಪ್ಪ ಅಂದರೆ 15 ಪಾಯಿಂಟ್ಸ್ ರೋ ಹೈಟ್ ಇದ್ದಿರ್ತದೆ ಬೈ ಡಿಫಾಲ್ಟ್. ನಾವು ಜಾಸ್ತಿ ಮಾಡ್ಕೋಬೋದು ನಂತರ. ಓಕೆ, ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಾಲಮ್ ವಿಡ್ತನ್ನು ಕೂಡ ನೋಡೋಣ. ಓಕೆ, ಇಲ್ಲಿ ಹೋಗಿ ಕಾಲಮ್ ವಿಡ್ತ್ ಎಷ್ಟಿದೆ. ಸೊ ಕಾಲಮ್ ವಿಡ್ತು ಕೂಡ ನೋಡ್ಕೋಬೋದು ನೀವು. ಇಲ್ಲಿ ಎಷ್ಟಿದೆಪ್ಪ ಅಂದರೆ ಇಲ್ಲಿ 8.43 ಪಾಯಿಂಟ್ಸ್ ಇದೆ. ಸೊ ಇದನ್ನು ಕೂಡ ನಾವೇನು ಮಾಡ್ಕೋಬೋದು, ವಿಡ್ತನ್ನು ಕೂಡ ಹೆಚ್ಚು ಮಾಡ್ಕೋಬೋದು. ಓಕೆ, ಇದು ಬೈ ಡಿಫಾಲ್ಟ್ ಇರ್ತಕ್ಕಂಥ ಒಂದು ಇವು ಕಾಲಮ್ ರೋ ಹೈಟ್ ಮತ್ತು ಕಾಲಮ್ ವಿಡ್ತ್. ಓಕೆ, ಬೈ ಡಿಫಾಲ್ಟು 15 ಪಾಯಿಂಟ್ಸ್ ಮತ್ತು 8.43. ಓಕೆ, ಸೊ ಇಷ್ಟು ನಾವು ಬೈ ಡಿಫಾಲ್ಟ್ ನೋಡಿದ ನಂತರ ಇವಾಗ ಸೈಜನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಪ್ರಕಾರ ನಾವು ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಸೀದಾ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಕೂಡ ನಾವು ಏನು ಮಾಡ್ಕೋಬೋದು, ಡ್ರ್ಯಾಗ್ ಮಾಡ್ಕೋಬೋದು. ಆದರೆ ಏನಾಗ್ತದೆ ಇಲ್ಲಿ ಪ್ರತಿಯೊಂದು ಏನಾಗ್ತದೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕಾಗ್ತದೆ. ಸೊ ಪ್ರತಿಯೊಂದು ಡ್ರ್ಯಾಗ್ ಮಾಡ್ಕೋಬೇಕು ಮತ್ತು ಪ್ರತಿಯೊಂದು ಹೆಚ್ಚು ಕಡಿಮೆ ಇಲ್ಲಿ ಆಗ್ಬೋದು. ಪರ್ಫೆಕ್ಟಾಗಿ ಅಷ್ಟೇ ಪ್ರತಿಯೊಂದು ಶೆಲ್ಲು ಇಷ್ಟಿಷ್ಟೇ ಪಾಯಿಂಟ್ಸ್ ಇದೆ ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಹೆಚ್ಚು ಕಡಿಮೆ ಆಗ್ಬೋದು. ಸೊ ಅದಕ್ಕೆ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಫಾರ್ಮ್ಯಾಟ್ದಲ್ಲಿ ಹೋಗಿ ರೋ ಹೈಟ್ ಮತ್ತು ಕಾಲಮ್ ವಿಡ್ತನ್ನು ಉಪಯೋಗಿಸ್ಕೊಳ್ಬೇಕು. ಓಕೆ, ಸೊ ಇವಾಗ ನಾನು ಇಲ್ಲಿ ಕಂಟ್ರೋಲ್ Z ಹೊಡ್ತೀನಿ ಮತ್ತೆ ಪುನಃ. ಓಕೆ, ಸೊ ಕಂಟ್ರೋಲ್ Z ಹೊಡೆದ ನಂತರ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇವತ್ತನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟ್ ಏನು ಮಾಡ್ಕೋಬೇಕು, ಇಲ್ಲಿ ಎಷ್ಟು ಬೇಕಲ್ಲ ಅಷ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಹೋಗಿ ರೋ ಹೈಟಿಗೆ ಹೋಗ್ತೀನಿ. ಸೊ ಇವಾಗ ರೋ ಹೈಟ್ ನೋಡಿರಿ, ಪ್ರತಿಯೊಂದು ರೋ ಹೈಟ್ ಎಷ್ಟಿದ್ದಾವೆ, 15 ಅದಾವೆ. ಪ್ರತಿಯೊಂದು ರೋ ಹೈಟ್ ಎಷ್ಟಿದೆ, 15 ಇದೆ. ಸೊ ನಾನು ಇಲ್ಲಿ 15 ತೆಗೆದು ನಾನು ಎಷ್ಟು ಕೊಡ್ತೀನಪ್ಪ ಅಂದರೆ ಇಲ್ಲಿ 25 ಕೊಡ್ತೀನಿ. ಓಕೆ, ಸೊ 15 ತೆಗೆದು ಎಷ್ಟು ಕೊಟ್ಟಿದ್ದೀನಿ, ಇಲ್ಲಿ 25 ಕೊಡ್ತೀನಿ ರೋ ಹೈಟ್. ಓಕೆ, ಇದು ಓಕೆ ಕೊಡ್ತೀನಿ. ಸೊ ಇವಾಗ ನೋಡ್ಕೋಬೋದು ರೋ ಹೈಟ್ ಎಷ್ಟಾಗಿದೆ, ಇಲ್ಲಿ 25 ಆಗಿದೆ. ಓಕೆ, ರೋ ಹೈಟ್ ಎಷ್ಟಾಗಿದೆ, ಇಲ್ಲಿ 25. ಸೊ ಮತ್ತೆ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಷ್ಟು ಇವುಗಳನ್ನ ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಪುನಃ ಎಲ್ಲಿ ಬರ್ತೇನಪ್ಪ ಅಂದರೆ ಇಲ್ಲಿ ಫಾರ್ಮ್ಯಾಟ್ದಲ್ಲಿ ಬಂದು ಇಲ್ಲಿ ಕಾಲಮ್ ವಿಡ್ತ್ಗೆ ಬರ್ತೀನಿ. ಓಕೆ, ಸೊ ಈಗ ಕಾಲಮ್ ವಿಡ್ತ್
ಈ ಕಾಲಮ್ ವಿಡ್ತ್ ಎಷ್ಟಿದೆ ನೋಡ್ಕೋಬೋದು, ಇಲ್ಲಿ 8.43 ಇದೆ. ಓಕೆ, 8.43. ಓಕೆ, ನಾ ಇಲ್ಲಿ ಏನು ಮಾಡ್ತೀನಿಪ್ಪ, ಇದನ್ನು ಕೂಡ ಏನು ಮಾಡ್ತೀನಿ, ಇಲ್ಲಿ 25 ಕೊಡ್ತೀನಿ. ಓಕೆ, ಇದನ್ನು ಕೂಡ ಏನು ಮಾಡ್ತೀನಿ, ಇಲ್ಲಿ 25 ಕೊಡ್ತೀನಿ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಈಗ ನೋಡ್ಕೋಬೋದು ಇಲ್ಲಿ ಏನಾಗಿದೆ, ಹೈಟೂ ಇಲ್ಲಿ ನೋಡ್ಕೋಬೋದು, ಇದ್ರದ್ದು ಹೈಟೂ ಎಷ್ಟಿದೆ 25. ಓಕೆ, ಹೈಟೂ ಎಷ್ಟಿದೆ ಇಲ್ಲಿ 25. ಓಕೆ, ಇಲ್ಲಿ ಮತ್ತೆ ಇದ್ರ ವಿಡ್ತೂ ಎಷ್ಟಿದೆಪ್ಪ ಅಂದರೆ ಇಲ್ಲಿ ಕಾಲಮ್ ವಿಡ್ತೂ ಕೂಡ ಎಷ್ಟಿದೆ, ಇಲ್ಲಿ 25 ಇದೆ. ಓಕೆ, ಸೊ ಇವಾಗ ನಾವು ಏನು ಮಾಡಿದ್ದೇವಪ್ಪ ಅಂದರೆ ಇಲ್ಲಿ ರೋ ಹೈಟ್ ಮತ್ತು ಕಾಲಮ್ ವಿಡ್ತನ್ನು ಏನು ಮಾಡಿದ್ದೇವೆ, ಇಲ್ಲಿ 25 ಕೊಟ್ಟಿದ್ದೀವಿ. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೊ ಇದಕ್ಕೆ ಮರ್ಜ್ ಆ್ಯಂಡ್ ಸೆಂಟರ್ ಕೊಡ್ತೀನಿ, ಇದನ್ನು ಸೆಂಟ್ರದಲ್ಲಿ ಇಡ್ತೀನಿ. ಸೊ ಇವಾಗ ಇವುಗಳನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮಿಡಲ್ ಮತ್ತು ಸೆಂಟರ್ ಮತ್ತು ಇಲ್ಲಿ ಸೈಜ್ ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಓಕೆ, ಸೊ ಇವಾಗ ನೋಡ್ಕೋಬೋದು ಪರ್ಫೆಕ್ಟಾಗಿ ಏನಾಗಿದೆಪ್ಪ ಅಂದರೆ ಅಲ್ಲಿ ಒಂದು ರೋ ಹೈಟ್ ಏನಾಗಿದೆ, ಅವುಗಳಿಗೆ ನಾವು ಎಷ್ಟು ಸೈಜ್ ಜಾಸ್ತಿ ಮಾಡ್ತಲ್ಲ ಅಷ್ಟದೊಳಗಡೆ ಒಂದೊಂದು ಸ್ಥಳದಲ್ಲಿ ಇಲ್ಲಿ ಅಡ್ಜಸ್ಟ್ ಆಗಿದೆ. ಏಕಕಾಲಕ್ಕೆ ನಾವು ಈ ಪ್ರಕಾರ ಮಾಡ್ಕೋಬೋದು. ಅದೇ ರೀತಿಯಾಗಿ ಏನು ಕಾಲಮ್ ವಿಡ್ತನ್ನು ನೋಡೋಣ. ಓಕೆ, ಸೊ ಈ ಕಾಲಮ್ ವಿಡ್ತನ್ನು ಆಲ್ರೆಡಿ ಕಾಲಮ್ ವಿಡ್ತ್ ಇಲ್ಲಿ ಏನಾಗಿದೆ, ಜಾಸ್ತಿ ಆಗಿದೆ. ಓಕೆ, ಸೊ ಕಾಲಮ್ ಇವುಗಳಿಗೆ ವಿಡ್ತ್ ಮಾಡಿದಾಗ ಇವು ಕೂಡ ಏನಾಗಿದಾವೆ, ಇಲ್ಲಿ ಜಾಸ್ತಿ ಆಗಿದ್ದಾವೆ. ಸೊ ಇವುಗಳನ್ನ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇವುಗಳನ್ನು ಕೂಡ ಏನು ಮಾಡ್ಕೊತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇವಾಗ ನೋಡ್ಕೋಬೋದು ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ರೋ ಹೈಟ್ ಎಷ್ಟಿದೆ 15 ಇದೆ. ಓಕೆ, ಸೊ ರೋ ಹೈಟ್ ಎಷ್ಟಿದೆ, ಇಲ್ಲಿ 15 ಇದೆ. ಸೊ ಆಗ ನಾನು ಎಷ್ಟು ಕೊಡಬೇಕಪ್ಪ, ಈಗ ರೋ ಹೈಟನ್ನು ಎಷ್ಟು ಕೊಡಬೇಕಪ್ಪ ಅಂದರೆ ಇಲ್ಲಿ 25 ಕೊಡ್ತೀನಿ, ಅಥವಾ ಇದಕ್ಕೆ ಕಮ್ಮಿ ಕೊಡ್ತೀನಿ, ಇದಕ್ಕೆ 20 ಕೊಡ್ತೀನಿ. ಓಕೆ, ಸೊ ಇದಕ್ಕೆ ಎಷ್ಟು ಕೊಡ್ತೀನಿ, 20 ಕೊಡ್ತೀನಿ. ಸೊ ಆಗ ನೋಡ್ಕೋಬೋದು ಇಲ್ಲಿ 20 ಸೈಜ ಜಾಸ್ತಿ ಆಗಿದೆ. ಅದೇ ರೀತಿಯಾಗಿ ಇದ್ರದ್ದು ವಿಡ್ತ್ ಎಷ್ಟಾಗಿದೆ, ಕಾಲಮ್ ವಿಡ್ತ್ ನೋಡೋಣ. ಓಕೆ, ಕಾಲಮ್ ವಿಡ್ತ್ ಎಷ್ಟಾಗಿದೆಪ್ಪ ಅಂದರೆ ಇಲ್ಲಿ ಕಾಲಮ್ ವಿಡ್ತ್ ಎಷ್ಟಾಗಿದೆ 25. ಯಾಕಂದರೆ ನಾನು ಇಲ್ಲಿ ಮೊದಲು ಏನು ಕೊಟ್ಟಿದ್ದೇವಲ್ಲ ಅಷ್ಟನ್ನು ಎಲ್ಲ ಏನು ತಗೊಂಡಿದೆ ಇಲ್ಲಿ ಕೆಳಗಡೆ ತೊಗೊಂಡಿದೆ. ಓಕೆ, ಸೊ ಇದಕ್ಕೂ ಕೂಡ ಏನು ಮಾಡ್ತೀನಿ, ಇಲ್ಲಿ 20 ಕೊಡ್ತೀನಿ. ಓಕೆ, ಇಲ್ಲಿ 20. ಓಕೆ, ಇದು ಕೂಡ ಏನಾಗಿದೆ, ಇಲ್ಲಿ 20 ಆಗ್ತಾಯಿದೆ. ಓಕೆ, ಯಾಕಪ್ಪ ಅಂದರೆ ಇದು ಎಲ್ಲನೂ ಒಂದು ಇದರೊಳಗಡೆ ಇರೋದ್ರಿಂದ ಇದೆಲ್ಲನೂ ಸೆಲೆಕ್ಟ್ ಆಗ್ತದೆ. ಸೊ ಇದು 20, ಇದು 20. ಓಕೆ, ಇಲ್ಲಿ 25 ರೋ ಹೈಟ್ ಇದೆ. ಓಕೆ, ರೋ ಹೈಟ್ ಎಷ್ಟಿದೆ 25 ಇದೆ. ರೋ ಹೈಟು 25 ಇದೆ. ಮತ್ತು ಕಾಲಮ್ ವಿಡ್ತ್ ಎಷ್ಟಿದೆಪ್ಪ ಅಂದರೆ ಇಲ್ಲಿ ಕಾಲಮ್ ವಿಡ್ತ್ ಎಷ್ಟಿದೆ 20 ಇದೆ. ಓಕೆ, 20. ಸೊ ಈ ಪ್ರಕಾರ ನಾವು ಅಟ್ ಎ ಟೈಮ್ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೊಡ್ಬೋದು. ಸೊ ಇದನ್ನು ಕೂಡ ನಾನು ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ತೀನಿ ಮತ್ತು ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ, ಕಾಲಮ್ ವಿಡ್ತ್. ಓಕೆ, ಬೋಲ್ಡ್. ಸೊ ಇದಕ್ಕೂ ಕೂಡ ಸೈಜನ್ನು ಜಾಸ್ತಿ ಮಾಡ್ಕೋತೀನಿ ಮತ್ತು ಇಲ್ಲಿ ಬೋಲ್ಡ್. ಓಕೆ, ಸೊ ಇವುಗಳನ್ನ ಕೂಡ ನಾನು ಏನು ಮಾಡ್ಕೋತೀನಿ ಇಲ್ಲಿ. ಓಕೆ, ಮಿಡಲ್ ಮತ್ತು ಸೆಂಟರ್ ಮತ್ತು ಸೈಜ ಜಾಸ್ತಿ ಕೊಡ್ತೀನಿ. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ರೋ ಹೈಟ್ ಮತ್ತು ಕಾಲಮ್ ವಿಡ್ತನ್ನು ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ರೋ ಹೈಟ್ ಮತ್ತು ಕಾಲಮ್ ವಿಡ್ತನ್ನು ಯಾವ ರೀತಿಯಾಗಿ ನಾವು ಸೈಜನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.